ಖಂಡಿತ ಮೋದಿ, ಅದರಲ್ಲಿ ಸಂದೇಹವೇ ಇಲ್ಲ. ಯಾಕೆ ಹೇಳಿದರೆ 10 ವರ್ಷದಿಂದ ನೋಡಿದ್ದೇವೆ ನಾವು. 10 ವರ್ಷದಿಂದ ನೋಡಿದ ಮನುಷ್ಯನನ್ನು. ಒಂದು. ಎರಡನೇದು, ಅವನಿಗೇನು ಬೇಡ, ಎಲ್ಲ ದೇಶಕ್ಕಾಗಿ, ಪರ್ಸನಲ್ ಏನಿಲ್ಲ. ಆದ್ರೆ ಮೈತ್ರಿಕೂಟ ಅಂತ ಆಗಿದ್ದಕ್ಕೆ ಮಾತ್ರನೇ ಬಿಜೆಪಿಗೆ 292. ಹೌದು, ಅದು ಗೊತ್ತು. ಅದೇನು ಹೊಸ ವಿಷಯ ಅಲ್ಲ ನೀವು ಹೇಳೋದು. ಮೈತ್ರಿಕೂಟ ವಾಜಪೇಯಿ ಇರುವಾಗಲೂ ವರ್ಕೌಟ್ ಆಗಿದೆ. ಬಿ ಜೆ ಪಿಗೂ ಕಾಂಗ್ರೆಸ್ನವರಿಗೂ ತುಂಬ ವ್ಯತ್ಯಾಸ ಇದೆ. ಬಿ ಜೆ ಪಿಯವರು ಬಹಳ ಸ್ನೇಹದಿಂದ ಇರುವವರು, ಕಾಂಗ್ರೆಸ್ನವರು ಸಮಯ ಸಾಧಕರು. ಎಲ್ಲಿ ಒಡ್ತಾ ಬಿಟ್ಟು ಸಿಂಗಲ್ ಪಾರ್ಟಿಯಾಗಿ ಬಿಜೆಪಿ ಬರಕ್ಕಾಗಿಲ್ಲ? ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ತೊಂದರೆ ಆಯಿತು. ಅದು ಕಾರಣ ಹೇಳ್ತೇನೆ ನಾನು. ನಿಮ್ಮಂಥ ಯುವಕರು ಓಟು ಹಾಕಲಿಕ್ಕೆ ಹೋಗಲಿಲ್ಲ, ಅವರು ರೆಸಾರ್ಟಿಗೆ ಹೋಗಿದ್ದಾರೆ ರಜಾದಲ್ಲಿ. ಇಲ್ಲದಿದ್ದರೆ ಉತ್ತರ ಪ್ರದೇಶದಲ್ಲಿಯೂ ಬರ್ತಿತ್ತು. ಯುವಕರು ಮಜಾ ಮಾಡ್ತಾರೆ ಹಾಲಿಡೇಸ್ನಲ್ಲಿ. ಅವರು ಹೇಗೂ ಅಯೋಧ್ಯ ಇದೆ, ನಮಗೆ ಬಿ ಜೆ ಪಿ ಬರ್ತದೆ ಖಂಡಿತ ಅಂತೇಳಿ ಮಜಾ ಮಾಡಲಿಕ್ಕೆ ಹೋಗಿದ್ದಾರೆ. ಅದರದ್ದು ಅನುಭವಿಸ್ತಾ ಇದ್ದಾರೆ. ಜನರು ವೋಟ್ ಮಾಡಲಿಲ್ಲ. ನೀವು ಪರ್ಸೆಂಟೇಜ್ ಶೇರ್ ನೋಡಿ, ಪರ್ಸೆಂಟೇಜ್ ಉತ್ತರ ಪ್ರದೇಶದಲ್ಲಿ ಭಾಳ ಕಡಿಮೆ ಇದೆ. ಅದೇ ಒಂದು ಕಾರಣ, ಬೇರೆ ಏನು ಕಾರಣ ಅಲ್ಲ. ಅದಕ್ಕೆ ಅಲ್ಲಿಯ ಮುಖ್ಯಮಂತ್ರಿ ಕಾರಣ ಅಲ್ಲ, ಬಿ ಜೆ ಪಿ ಕಾರಣ ಅಲ್ಲ. ಅದೇ ನಾನು ವೋಟ್ ಮಾಡ್ಲಿಕ್ಕೆ ಹೋಗಿದ್ದೀರಿ, ನೀವೇನು ಮಾಡ್ಬೇಕು, ಎಲ್ಲರನ್ನು ಕರ್ಕೊಂಡು ವೋಟ್ ಮಾಡ್ಲಿಕ್ಕೆ ಆಗ್ಬೇಕಾ? ಪರ್ಸೆಂಟೇಜ್ ಆಫ್ ಶೇರ್, ಪ್ಲೀಸ್ ಕಂಪೇರ್. ಚಂದ್ರಬಾಬು ನಾಯ್ಡು, ಗೊತ್ತು ನಿತೀಶ್ ಕುಮಾರ್ ಅವರು ನಿಮ್ಮ ಕ್ವಶನ್ ನಮಗೆ ಗೊತ್ತು. ಮೋದಿಗೆ ಗವರ್ಮೆಂಟ್ ಫಾರ್ಮ್ ಮಾಡಕ್ ಆಗಲ್ಲ. ಮಾಡ್ಲಿಕ್ಕೆ ಆಗದಿದ್ರೆ ಏನಾಗುತ್ತೆ? ಅವರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ. ದೇರ್ ವಿಲ್ ಬಿ ರೀಎಲೆಕ್ಷನ್. ಬಿ ಜೆ ಪಿ ಅನೌನ್ಸ್ ರೀಎಲೆಕ್ಷನ್. ಏನು ಅವರೇನು ಭಾಳ ಕಂಫರ್ಟಬಲ್ ಮೆಜಾರಿಟಿಯಲ್ಲಿ ಇದ್ದಾರಾ? ಏನು ಚಂದ್ರಬಾಬು ನಾಯ್ಡು ಅವನು ನನಗೆ ಗೊತ್ತು ನೀವು ಹೇಳೋದು. ಅವನು ಹಿತ್ಲಾಗ ಹಾರ್ತಾನೆ, ಎಲ್ಲ ಹಾರ್ತಾ ಇರ್ತಾನೆ. ಅವನನ್ನು ನಂಬಲಿಕ್ಕೆ ಆಗೋದಿಲ್ಲ. ಇವನು ಹಾಗೆ, ಬಿಹಾರ್ನವನು ಹಾಗೆ, ಆದರೆ ಅವರಿಗೆ ಒಂದು ಕಾಲ, ಕೆಲವರಿಗೆಲ್ಲ ಕಾಲ ಇದೆ. ಆದರೆ ಮೋದಿಯನ್ನು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ, ಬೇರೆಯವರನ್ನು ಬಗ್ಗಿಸ್ಬೋದು. ಅವನು ಸ್ಟ್ರಾಂಗ್ ಪರ್ಸನಾಲಿಟಿ, ನೆನ್ಪಿಟ್ಟುಕೊಳ್ಳಿ. ಮನಸ್ಸು ಬಹಳ ಸ್ಟ್ರಾಂಗ್ ಇದೆ. ಮನಸ್ಸು ಸ್ಟ್ರಾಂಗ್ ಇದ್ದರೆ ಇವರನ್ನು ಕ್ಯಾರ್ ಮಾಡೋದಿಲ್ಲ. ಅವನು ನೆಗಾಡೋದಲ್ಲ, ನಿಮ್ಮನ್ನು ಸ್ಟಡಿ ಮಾಡ್ತಾನೋ. ಯಾಕೆ ನಿಮ್ಮನ್ನು ನಿಮಗೆ ಹೇಗೆ ಎಲ್ಲ ಗೊತ್ತು. ನಮಗಿಂತ 100 ಬಾಲ್ ಅವನಿಗೆ ಗೊತ್ತು. ನೀವು ಹೇಳುವ ಕ್ವಶನ್ ಅವನಿಗೆ ಮೊದಲೇ ಗೊತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.